ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ಪಶ್ಚಿಮ ಘಟ್ಟದಿಂದ ಬರಪೀಡಿತ ಪ್ರದೇಶಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತಹ ಒಂದು ಮಹತ್ತರವಾದ ಯೋಜನೆ ಈ ಎತ್ತಿನಹೊಳೆ ಯೋಜನೆ. ಇವತ್ತಿನ ಸಂಚಿಕೆಯಲ್ಲಿ ಎತ್ತಿನಹೊಳೆ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸಾವಿರದ 1973ರಲ್ಲಿ ನೀರಾವರಿ ತಜ್ಞ ಮತ್ತು PWD ಚೀಫ್ ಎಂಜಿನಿಯರ್ ಆಗಿರ್ತಕ್ಕಂತಹ GS ಪರಮಶಿವಯ್ಯ ಅವರು ಒಂದು ವರದಿಯನ್ನ ನೀಡ್ತಾರೆ. ಅಂದ್ರೆ ಆ ವರದಿಯಲ್ಲಿ ಈ ರೀತಿ ಮಾಡೋದ್ರಿಂದ ಬರಪೀಡಿತ ಪ್ರದೇಶಗಳಿಗೆ ಕುಡಿಯುವ ನೀರನ್ನ ಒದಗಿಸಬಹುದು ಎನ್ನುವಂತಹ ವರದಿಯನ್ನ ನೀಡ್ತಾರೆ. ಅಂದು ಶುರುವಾದದ್ದೇ ಈ ಎತ್ತಿನಹೊಳೆ ಯೋಜನೆ. ಮೊದಲಿಗೆ 2010ರಲ್ಲಿ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಈ ಪ್ರಾಜೆಕ್ಟ್ ಬಗ್ಗೆ ಪ್ರಸ್ತಾವನೆಯನ್ನ ಮಾಡ್ತಾರೆ. ಆದ್ರೆ ನಂತರ 2012ರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಒಂದು ಅವಧಿಯಲ್ಲಿ ಈ ಯೋಜನೆಗೆ ಅಧಿಕೃತವಾಗಿ ಒಪ್ಪಿಗೆ ಸಿಗುತ್ತೆ. ಮುಂದೆ 2014ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬರುತ್ತೆ. ಈ ಸರ್ಕಾರ ಒಂದು ಖಾಸಗಿ ಕಂಪನಿ ಹತ್ತಿರ ಈ ಪ್ರಾಜೆಕ್ಟ್ ಬಗ್ಗೆ ಸ್ಟಡಿ ಮಾಡಿಸಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಸ್ತಾರೆ. ಅದಕ್ಕೆ ಅಂದಿನ ಕೇಂದ್ರ ಸರ್ಕಾರದ ಪರಿಸರ ಖಾತೆ ಮತ್ತು ಮಂತ್ರಿ ಆಗಿರ್ತಕ್ಕಂತಹ ವೀರಪ್ಪ ಮೊಯ್ಲಿ ಅವರು ಇದಕ್ಕೆ ಒಪ್ಪಿಗೆಯನ್ನ ನೀಡ್ತಾರೆ. ಇದಾದ ನಂತರ ಸಿದ್ದರಾಮಯ್ಯನವರು ಈ ಪ್ರಾಜೆಕ್ಟ್ ಬಗ್ಗೆ ಅನೌನ್ಸ್ ಮಾಡ್ತಾರೆ 2014ರಲ್ಲಿ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ. ಆದ್ರೆ ಈ ಒಂದು ಪ್ರಾಜೆಕ್ಟ್ಗೆ ಪರಿಸರವಾದಿಗಳಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಹಾಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಪೆಟಿಷನ್ ಕೂಡ ದಾಖಲೆ ಮಾಡ್ತಾರೆ. ಆದ್ರೆ ಇದು 2019ರಲ್ಲಿ ವಜಾ ಆಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ಮುಂದುವರಿಸಬಹುದು ಎನ್ನುವಂತಹ ತೀರ್ಪಾಗುತ್ತೆ. ಸಕಲೇಶಪುರ ತಾಲೂಕಿನಲ್ಲಿ ದಕ್ಷಿಣ ಮುಖವಾಗಿ ಹರಿತಿರುವಂತಹ ನೇತ್ರಾವತಿ ನದಿಯ 4 ಉಪನದಿಗಳಾದ ಎತ್ತಿನಹೊಳೆ, ಕಾಡುಮನೆ ಹೊಳೆ, ಹೊಂಗಡದ ಹಳ್ಳ ಮತ್ತು ಕೇರಿಹೊಳೆ, ಈ ಒಂದು ಹೊಳೆಗಳಿಗೆ 8 ಚೆಕ್ ಡ್ಯಾಂಗಳನ್ನ ನಿರ್ಮಿಸಿ ಅದರಲ್ಲಿ ಸಂಗ್ರಹಿಸಿರ್ತಕ್ಕಂತಹ ನೀರನ್ನ ಪೈಪ್ಲೈನ್ ಮೂಲಕ ಸುಮಾರು 940 ಅಡಿ ಎತ್ತರಕ್ಕೆ ಪಂಪ್ ಮಾಡಲಾಗುತ್ತೆ. ಈ ನೀರನ್ನ ಪೈಪ್ಲೈನ್ ಮೂಲಕ ಸುಮಾರು 224 ಕಿಲೋಮೀಟರ್ ಸಾಗಿಸಿ ಗ್ರಾವಿಟಿ ಮೂಲಕ ಈ ನೀರನ್ನ ಸಾಗಿಸಲಾಗುತ್ತೆ. ಹರವನಹಳ್ಳಿ ಎಂಬ ಗ್ರಾಮದ ಬಳಿ ನಿರ್ಮಿಸಲಾಗುವಂತಹ ಒಂದು ಬೃಹತ್ ಹೊಂಡದಲ್ಲಿ ಈ ನೀರನ್ನ ಸಂಗ್ರಹಣೆ ಮಾಡಲಾಗುತ್ತೆ. ಹೀಗೆ ಸಂಗ್ರಹಿಸಲಾಗಿರ್ತಕ್ಕಂತಹ ನೀರನ್ನ ನಾಲೆಗಳ ಮೂಲಕ ಸುಮಾರು 274 ಕಿಲೋಮೀಟರ್ ದೂರ ಗ್ರಾವಿಟಿ ಮೂಲಕ ಹರಿಸಲಾಗುತ್ತೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೈರಗೊಂಡ್ಲು ಎಂಬ ಹಳ್ಳಿಯಲ್ಲಿ ಬೃಹತ್ ಡ್ಯಾಮ್ ಒಂದನ್ನ ನಿರ್ಮಾಣ ಮಾಡಲಾಗುತ್ತೆ. ಹಾಗೆ ಸುಮಾರು 5.78 TMC ನೀರನ್ನ ಸಂಗ್ರಹಿಸಲು ಯೋಜಿಸಲಾಗಿದೆ. ಹೀಗೆ ಸಂಗ್ರಹಿಸಲಾಗಿರ್ತಕ್ಕಂತಹ ನೀರನ್ನ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೆ ರಾಮನಗರ ಮುಂತಾದ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಬಳಸುವ ಒಂದು ಬೃಹತ್ ಯೋಜನೆಯಾಗಿದೆ. ಈ ಯೋಜನೆಯಿಂದ ಶಾಶ್ವತ ಬರಗಾಲ ಪೀಡಿತ ಎಂದೇ ಪರಿಗಣಿಸುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಏನಿದೆ, ಈ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸಲು ಹಾಗೆ ಆ ಪ್ರದೇಶದ ಅಂತರ್ಜಲ ಮಟ್ಟವನ್ನ ವೃದ್ಧಿಸಲು ಹಾಗೂ ಈ ಪ್ರದೇಶದ ನೀರಿನಲ್ಲಿ ಕಂಡು ಬರತಕ್ಕಂತಹ ಫ್ಲೋರೈಡ್ ಪ್ರಮಾಣವನ್ನ ಕಡಿಮೆ ಮಾಡಲು ಪ್ರಯತ್ನಿಸಲಾಗುತ್ತದೆ ಎಂದು ಸರ್ಕಾರ ತಿಳಿಸ್ತಾ ಇದೆ. ಈ ಯೋಜನೆಯಿಂದ ಅರಣ್ಯ ನಾಶವಾಗುತ್ತೆ. ಹಾಗೆ ನೇತ್ರಾವತಿ, ಕುಮಾರಧಾರ ನದಿಗಳಿಗೆ ನೀರಿನ ಪೂರ್ಣವು ಕಡಿಮೆಯಾಗಿ ಮಲೆನಾಡಿನ ಪ್ರದೇಶಗಳಲ್ಲಿ ನೀರು ಸಿಗದ ಪರಿಸ್ಥಿತಿ ಉಂಟಾಗಬಹುದು ಎನ್ನುವುದು ಪರಿಸರವಾದಿಗಳ ಅಭಿಪ್ರಾಯವಾಗಿದೆ. ಆದ್ರೆ 4 ಉಪನದಿಗಳಿಂದ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳಿಗೆ ಸೇರುತ್ತಿರುವ 768 TMC ನೀರು ಅನಗತ್ಯವಾಗಿ ಅರಬ್ಬಿ ಸಮುದ್ರವನ್ನ ಸೇರ್ತಾ ಇದೆ. ಅದರಲ್ಲಿ ಕೇವಲ 24.1 TMC ನೀರನ್ನ ಮಾತ್ರ ಎತ್ತಿನಹೊಳೆ ಯೋಜನೆಗೆ ಬಳಸಿಕೊಳ್ಳಲಾಗುತ್ತೆ ಎಂದು ಸರ್ಕಾರ ಇದನ್ನ ಪ್ರತಿಪಾದಿಸುತ್ತೆ. ಹಾಗೆ ಇದರಿಂದ ಈ ಪ್ರದೇಶಗಳಲ್ಲಿ ಉಂಟಾಗಬಹುದಾದಂತಹ ಪ್ರವಾಹವನ್ನ ಸಹ ತಡೆಗಟ್ಟಬಹುದು ಎನ್ನುವುದು ಸರ್ಕಾರದ ಅಭಿಪ್ರಾಯವಾಗಿದೆ. ಹಾಗೆ ಈಗಾಗಲೇ ನಿರ್ಮಿಸಲಾಗಿರುವಂತಹ ರೈಲು ಮಾರ್ಗ ಮತ್ತೆ ರಸ್ತೆ ಮಾರ್ಗದ ಅಕ್ಕಪಕ್ಕದಲ್ಲಿಯೇ ಈ ಒಂದು ಕಾಲುವೆಯನ್ನ ನಿರ್ಮಿಸಿರೋದ್ರಿಂದ ಹೆಚ್ಚಿನ ಅರಣ್ಯ ನಾಶವಾಗುವುದಿಲ್ಲ ಎನ್ನುವುದು ಸರ್ಕಾರದ ವಾದವಾಗಿದೆ. ಈಗಾಗಲೇ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು 2027ರ ವೇಳೆಗೆ ಸಂಪೂರ್ಣಗೊಳಿಸುವ ವಿಶ್ವಾಸವನ್ನ ಜಲಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಅವರು ಮಾಧ್ಯಮದಲ್ಲಿ
ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಬೈರಗೊಂಡನಹಳ್ಳಿಯಲ್ಲಿ ಈಗಾಗಲೇ ವೀಕ್ಷಣೆಯನ್ನ ಮಾಡಿದ್ದು ಕೋಲಾರ ಜಿಲ್ಲೆಗಳಿಗೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಮೊದಲು ನೀರನ್ನ ಹರಿಸುವುದಾಗಿ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಾಗೆ ಈ ಯೋಜನೆ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡವಾದ ಅಕ್ವಾಡೆಕ್ ಹೊಂದಿದ್ದು ಸುಮಾರು 10 ಕಿಲೋಮೀಟರ್ ಉದ್ದವಿರುವಂತಹ ಬೃಹತ್ ಮೇಲ್ಸೇತುವೆಯಾಗಿದೆ. ಎತ್ತಿನಹೊಳೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಈ ಎತ್ತಿನಹೊಳೆ ಯೋಜನೆಗೆ ಪ್ರಶಸ್ತಿಯನ್ನು ಸಹ ನೀಡಿದೆ.